ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಾಜ ಕಾರ್ಯ ಚಟುವಟಿಕೆಗಳ ಅಡಿಯಲ್ಲಿ ಅನಾಥ ಮಹಿಳೆ ಬೋರಮ್ಮ ಅವರಿಗೆ ವಿತರಿಸಲು ವಾತ್ಸಲ್ಯ ಮನೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಿದ ಮಲ್ಲಿಕಾರ್ಜುನ್. ಕೃಷ್ಣರಾಜಪೇಟೆ ಪಟ್ಟಣ ತಾಲೂಕು ಮಾಂಬಳ್ಳಿ ಗ್ರಾಮದ ಅನಾಥ ಮಹಿಳೆ ಬೋರಮ್ಮ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಾಜ ಕಾರ್ಯ ಚಟುವಟಿಕೆಗಳ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸ್ವಂತ ಮನೆ ನಿರ್ಮಿಸಿಕೊಂಡಳು. ಭೂಮಿ ಪೂಜೆ ನಡೆಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಅಡಿಯಲ್ಲಿ ಅನಾಥ ಬಡ ಮಹಿಳೆ ವಯೋವೃದ್ಧೆ ಬೋರಮ್ಮ ಅವರಿಗೆ ಮಾಂಬಳ್ಳಿ ಗ್ರಾಮದ ಜನತಾ ಕಾಲೋನಿಯಲ್ಲಿ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಜನಜಾಗೃತಿ ವೇದಿಕೆ ಚನ್ನರಾಯಪಟ್ಟಣ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಭೂಮಿ ಪೂಜೆ ನಡೆಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಿರ್ಗತಿಕರು ಹಾಗೂ ದನಿ ಇಲ್ಲದ ಬಡ ಕುಟುಂಬಗಳಿಗೆ ಮಾಶಾಸನ ನೀಡುತ್ತಿದ್ದು, ಸ್ವಂತ ಸೂರಿಲ್ಲದ ವಯೋವೃದ್ಧರಿಗೆ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಸ್ವಂತ ಮನೆಗಳನ್ನು ನಿರ್ಮಿಸಿಕೊಡುತ್ತಿರುವುದು ಮಾದರಿ ಕಾರ್ಯಕ್ರಮವಾಗಿದೆ. ಆದ್ದರಿಂದ ನಾನು ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರಿಗೆ ಧನ್ಯವಾದಗಳು ಸಮರ್ಪಿಸುವುದಾಗಿ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕರಾದ ಡಾಕ್ಟರ್ ಯೋಗೇಶ್ ಮಾತನಾಡಿ, ಕೃಷ್ಣರಾಜಪೇಟೆ ಆಯೋಜನಾ ವ್ಯಾಪ್ತಿಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ 2 ಮನೆಗಳನ್ನು ವಯೋವೃದ್ಧ ಅನಾಥರಿಗೆ ನಿರ್ಮಿಸಿಕೊಡಲಾಗುತ್ತಿದೆ. ಒಂದು ಚುನಾಯಿತ ಸರ್ಕಾರವು ಮಾಡಲಾಗದ ಕಾರ್ಯಕ್ರಮವನ್ನು ಪೂಜ್ಯ ಕಾವಂದರರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮಾಡುವ ಮೂಲಕ ನೊಂದ ಜನರು ಹಾಗೂ ಶೋಷಿತ ವರ್ಗದ ಬಡ ಕುಟುಂಬಗಳ ಕಣ್ಣಲ್ಲಿ ಸಂತೋಷ ಕಾಣಲು ಹೊರಟಿದ್ದಾರೆ. ಇದು ನಮ್ಮೆಲ್ಲರಿಗೂ ಸಂಭ್ರಮದ ವಿಚಾರವಾಗಿದೆ ಎಂದು ಯೋಗೇಶ್ ಹೇಳಿದರು. ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ತಾಲೂಕು ವ್ಯವಸ್ಥಾಪಕ ಗೀತಾ, ಮುಖಂಡರಾದ ಮಾಂಬಳ್ಳಿ ಸ್ವಾಮಿಗೌಡ, ಹೊಸಹೊಳಲು ರಘು, ಕಾಮನಹಳ್ಳಿ ಮಂಜುನಾಥ್, ಗಂಜಿಗೆರೆ ಮಹೇಶ್, ಸೈಯದ್ ಖಲೀಲ್ ಸೇರಿದಂತೆ ಪ್ರಗತಿ, ಸಿಂಧು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹಾಗೂ ಸೇವಾ ಕಾರ್ಯಕರ್ತರು ವಾತ್ಸಲ್ಯ ಮನೆಯ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಅವರು ಅಂತ್ಯಕಾಲದಲ್ಲಿ ಬಹಳ ನೆಮ್ಮದಿಯ ಜೀವನ ನಡೆಸಿ ಅವರು ವಾಸ ಮಾಡಲಿಕ್ಕೆ ಅನುಕೂಲವನ್ನು ಮಾಡ್ತಾ ಇರ್ತಕ್ಕಂಥ ಧರ್ಮಸ್ಥಳ ಕ್ಷೇತ್ರಕ್ಕೆ ಹಾಗೂ ವಿಶೇಷವಾಗಿ ನಮ್ಮ ಯೋಗೇಶ್ ಸರ್ ಅವರಿಗೆ, ಮಲ್ಲಿಕಾರ್ಜುನ್ ಅವರಿಗೆ, ತಿಲಕ್ ರಾಜ್ ಅವರಿಗೆ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳಾಗಿರುವಂಥ ಅನಿತಾ ಅವರಿಗೆ ಹಾಗೂ ಎಲ್ಲ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಕಾರ್ಯಕರ್ತರಿಗೆ ವಂದಿಸ್ತಾ, ಈ ಕಾರ್ಯ ನಿಜವಾಗಲೂ ಕೂಡ ಒಂದು ಸರ್ಕಾರ ಮಾಡೋದಕ್ಕೆ ಆಗದೇ ಇರುವಂಥ ಕೆಲಸವನ್ನು ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳ ಸಂಸ್ಥೆಗೆ ಆಭಾರಿಗಳಾಗಿದ್ದೇವೆ ಅಂತ ಹೇಳ್ತಾ, ಬೋರಮ್ಮ ಅವರಿಗೆ ಶುಭವಾಗಲಿ. ಅವರ ಮನೆ ಇವತ್ತು ಭೂಮಿ ಪೂಜೆ ಆಗ್ತಾ ಇದೆ. ಇನ್ನು ಒಂದು 3-4 ತಿಂಗಳುಗಳಲ್ಲಿ ಅವರು ಆ ಮನೆಯಲ್ಲಿ ವಾಸ ಮಾಡೋದ್ರ ಮೂಲಕ ಒಂದು ನೆಮ್ಮದಿಯ ಜೀವನವನ್ನು ನಡೆಸಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾಮಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಈ ಊರಿನ ಎಲ್ಲ ದೈವ ದೇವರುಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ತಾ, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದಾದ್ಯಂತ ಲಕ್ಷಾಂತರ ಕುಟುಂಬಗಳ ಪಾಲಿಗೆ ಅಭಿವೃದ್ಧಿಯ ಜ್ಯೋತಿಯನ್ನು ಬೆಳಗಿಸಿರುವಂಥ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ, ಇವತ್ತು ನಮ್ಮ ಮಾಂಬಳ್ಳಿಯ ಬೋರಮ್ಮ ಎನ್ನುವಂಥ ಒಬ್ಬರು ವಯೋವೃದ್ಧರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದನ್ವಯ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದದೊಂದಿಗೆ ವಾತ್ಸಲ್ಯ ಮನೆಯನ್ನು ಪೂಜ್ಯರು ಮಂಜೂರು ಮಾಡಿರುತ್ತಾರೆ. ಈ ಒಂದು ವಾತ್ಸಲ್ಯ ಮನೆಯ ಭೂಮಿ ಪೂಜೆಯ ಕಾರ್ಯದಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಈ ಒಂದು ಭೂಮಿ ಪೂಜಾ ಕಾರ್ಯದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಹಾಗೂ ಕೆಆರ್ಪೇಟೆಯ ಸಮಾಜ ಸೇವಕರು ಆದಂಥ ಗೌರವಾನ್ವಿತ ಮಲ್ಲಿಕಾರ್ಜುನ್ ಸರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚನ್ನರಾಯಪಟ್ಟಣ ಜಿಲ್ಲಾ ಹಾಗೆ ಈ ಒಂದು ಭೂಮಿ ಪೂಜಾ ಕಾರ್ಯದಲ್ಲಿ ನಮ್ಮ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕರಾದಂಥ ಗೌರವಾನ್ವಿತ ಯೋಗಿ ಸರ್ ಅವರು ಕೂಡ ಈ ಒಂದು ಭೂಮಿ ಪೂಜಾ ಕಾರ್ಯದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕೆಆರ್ಪೇಟೆ ತಾಲೂಕಿನ ಹಿರಿಯ ಪತ್ರಕರ್ತರಾದಂಥ ಗೌರವಾನ್ವಿತ ನೀಲಕಂಠ ಸರ್ ಅವರು ಕೂಡ ಈ ಒಂದು ಭೂಮಿ ಪೂಜಾ ಕಾರ್ಯದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಈ ಊರಿನ ಮುಖಂಡರಾದಂತಹ ಸ್ವಾಮಿಗೌಡ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ
ಈ ವಾತ್ಸಲ್ಯ ಮನೆಯ ನಮ್ಮ ವಾತ್ಸಲ್ಯ ಸದಸ್ಯರಾದಂಥ ಬೋರಮ್ಮ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪತ್ರಕರ್ತರಾದಂಥ ಶ್ರೀಯುತ ಕಾಮನಹಳ್ಳಿ ಮಂಜುನಾಥನ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಒಂದು ಕಡೆಯಿಂದ ಅವರಿಗೆ ಯಾರೂ ಇಲ್ಲ ಅನ್ನುವಂಥ ಒಂದು ಕೊರಗು ಅವರಲ್ಲಿ ಮನಸ್ಸಿನಲ್ಲಿ ಇರಬಾರ್ದು. ಮತ್ತು ಅವ್ರ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು, ಮತ್ತು ಪಾಪ ಅವರು ವಯಸ್ಸಾದವರು, ಅವರಿಗೊಂದು ಸಾಂತ್ವನವನ್ನು ಹೇಳಿ, ಧೈರ್ಯವನ್ನು ಹೇಳಿ, ಅವರು ಇರುವಷ್ಟು ದಿವಸ ಅವರು ಚೆನ್ನಾಗಿರಬೇಕು ಅನ್ನುವಂಥದ್ದೇ ಒಂದು ಇದರ ಉದ್ದೇಶ ಆಗಿದೆ. ಹಾಗಾಗಿ ಇವತ್ತು ಅದರ ಭೂಮಿ ಪೂಜೆಯನ್ನು ಮಾಡಿ ಮುಂದಿನ ಒಂದು 15-20 ದಿವಸದೊಳಗೆ ಈ ಮನೆಯನ್ನು ಸಂಪೂರ್ಣವಾಗಿ ನಿರ್ಮಾಣವನ್ನು ಮಾಡಿ ಅವರಿಗೆ ನಾವು ಹಸ್ತಾಂತರವನ್ನು ಮಾಡಲಿಕ್ಕಿದ್ದೇವೆ. ಬಹುಶಃ ಈ ಸಂದರ್ಭದಲ್ಲಿ ಒಂದು ಹಳೆಯ ಮನೆಯನ್ನು ಡೆಮಾಲಿಷ್ ಮಾಡುವಂಥ ಸಂದರ್ಭಗಳಲ್ಲಿ ಬಹುಶಃ ನಮಗೆ ಇದನ್ನು ಡೆಮಾಲಿಷ್ ಮಾಡಲಿಕ್ಕೆ ಕೂಡ ಅವರಲ್ಲಿ ದುಡ್ಡಿರಲಿಲ್ಲ. ಆಗ ಬಹುಶಃ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಅವರು ಬಹಳ ಉದಾರದ ಮನಸ್ಸಿನಿಂದ ಅದನ್ನು ಇವತ್ತು ಮಾಡಿ ಡೆಮಾಲಿಷ್ ಮಾಡಿ ಕೊಟ್ಟಿದ್ದಾರೆ. ಬಹುಶಃ ಇಂಥ ಕೆಲಸಗಳನ್ನು ತುಂಬ ಅವರು ಮಾಡ್ತಾರೆ. ಬಹುಶಃ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್.